ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ. ಇತಿಹಾಸದ ನೆಲ, ದೇವಾಲಯಗಳ ನಾಡು, ವಿಜಯನಗರ ಸಾಮ್ರಾಜ್ಯದ ಹೃದಯ ಭಾಗವಾದ ಹಂಪಿಯಲ್ಲಿ ಇಂದು ನಾನು ಬಂದಿರುವುದು ಭಕ್ತಿಯೂ ಇತಿಹಾಸವೂ ಒಂದಾಗಿ ಮೆಳೆದಿರುವ ರಾಮ ಲಕ್ಷ್ಮಣ ದೇವಸ್ಥಾನಕ್ಕೆ. ಇದನ್ನ ಕೋದಂಡರಾಮ ಎಂದು ಕೂಡ ಕರೀತಾರೆ. ಹಂಪಿಯ ಪ್ರತಿಯೊಂದು ಕಲ್ಲು ಕೂಡ ಒಂದು ಕತೆ ಹೇಳುತ್ತದೆ. ಅದೇ ರೀತಿ ಈ ರಾಮ ಲಕ್ಷ್ಮಣ ದೇವಸ್ಥಾನವು ರಾಮಾಯಣ ಕಾಲದ ನೆನಪುಗಳನ್ನು ಜೀವಂತವಾಗಿಟ್ಟಿದೆ. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿತವಾದ ಈ ದೇವಾಲಯ ರಾಮ, ಲಕ್ಷ್ಮಣ, ಸೀತೆಯ ಭಕ್ತಿಗೆ ಸಮರ್ಪಿತವಾಗಿದ್ದು, ಇಲ್ಲಿ ಕಾಣುವ ಶಿಲ್ಪಕಲೆ ವಿಜಯನಗರ ಶೈಲಿಯ ಅದ್ಭುತ ಉದಾಹರಣೆ. ಗೋಪುರ, ಕಂಬಗಳು ಮತ್ತು ಶಿಲ್ಪಗಳಲ್ಲಿ ಕಾಣುವ ಸೂಕ್ಷ್ಮ ಕೆಲಸ ಅಂದು ಶಿಲ್ಪಿಗಳು ಎಷ್ಟು ನಿಖರವಾಗಿ ದೇವರನ್ನ ಕಲ್ಲಿನಲ್ಲಿ ಉಸಿರಾಡಿಸಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ. ಈ ದೇವಾಲಯದ ಆವರಣದಲ್ಲಿ ನಿಂತಾಗ ಮನಸ್ಸಿಗೆ ಎಲ್ಲಿಲ್ಲದ ಒಂಥರ ಶಾಂತಿ, ರಾಮನ ನಾಮ ಕೇಳಿದಂತೆ ಭಾವನೆ. ಇಲ್ಲಿ ಕಂಬಗಳ ಮೇಲೆ ಕಾಣುವ ಶಿಲ್ಪಕಲೆ ಅಂದಿನ ಕಾಲದ ಶಿಲ್ಪಿಗಳ ನಿಖರತೆ ಮತ್ತು ಶಿಲ್ಪ ಶ್ರೀಮಂತಿಕೆಯ ಸಾಕ್ಷಿಯ ಕುರುಹು. ಹಂಪಿ ಅಂದರೆ ಕೇವಲ ಪ್ರವಾಸಿ ತಾಣವಲ್ಲ, ಅದು ಒಂದು ಅನುಭವ, ಇತಿಹಾಸ, ಭಕ್ತಿ ಮತ್ತು ಪ್ರಕೃತಿಯ ಸಂಗಮ. ನೀವು ಹಂಪಿಗೆ ಬಂದಾಗ ರಾಮ ಲಕ್ಷ್ಮಣ ದೇವಸ್ಥಾನಕ್ಕೆ ಭೇಟಿ ಕೊಡದೆ ಹೋದರೆ ನಿಮ್ಮ ಹಂಪಿ ಪ್ರವಾಸ ಪೂರ್ಣವಾಗಲ್ಲ. ಸ್ನೇಹಿತರೆ, ಹನುಮನ ನಾಡು ಹಂಪಿಯಲ್ಲಿ ನಿಮ್ಮ ಪ್ರವಾಸದ ಅನುಭವಗಳನ್ನು ಮತ್ತು ಅಲ್ಲಿ ನೀವು ಪಡೆದ ಶಾಂತಿಯ ಭಾವ, ನೀವು ಕೇಳಿದ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ. ಯಾವ ನೆಲದ ಗಂಧಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಈ ನಮ್ಮ ಹಂಪಿ. ಇಂತಹ ಇನ್ನಷ್ಟು ಹಂಪಿ ಇತಿಹಾಸ ಮತ್ತು ದೇವಾಲಯಗಳ ಬ್ಲಾಗಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಜೈ ಶ್ರೀರಾಮ್.